ಅಯ್ಯೋ ಅಜ್ಜಿ, ಇದನ್ನೆಲ್ಲ ನನಗೆ ಯಾಕೆ ತೋರಿಸ್ತಿದ್ದೀರಾ? ನಾನೇನು ಸೀರೆ ಉಟ್ಕೊಳ್ತೀನಾ? ಲೇ, ನೀನು ಉಟ್ಕೊಳ್ದೆ ಇದ್ರು ನಿನ್ನ ಹೆಂಡತಿ ಉಟ್ಕೊಳ್ತಾಳಲ್ಲ, ಇದು ಅವ್ರ ತವ್ರ ಮನೆಯಿಂದ ಬಂದಿರೋ ಸೀರೆ, ಅದಕ್ಕೆ ನಿನಗೆ ತೋರಿಸ್ತಾ ಇದ್ದೀನಿ. ಅದೇ ಅಜ್ಜಿ, ಇದನ್ನ ಯಾಕೆ ನನಗೆ ತೋರಿಸ್ತಿದ್ದೀರಾ? ಹೆಣ್ಮಕ್ಳಿಗೆ ನೀನ್ ಚಂದ್ರ ತಂದು ಅವ್ರ ಎದುರುಗಡೆ ನಿಲ್ಸಿದ್ರು ಇಷ್ಟ ಆಗದೆ ಇರ್ಬೋದು, ಆದ್ರೆ ತವ್ರ ಮನೆಯಿಂದ ಬಂದಿರೋ ಸಣ್ಣ ಉಡುಗೊರೆನೂ ಕೂಡ ಅವರ ಸ್ವರ್ಗಕ್ಕಿಂತ ಹೆಚ್ಚಾಗಿ ನೋಡ್ತಾರೆ. ಅದ್ರಲ್ಲೂ ಸೀರೆ ಏನಾದ್ರೂ ಬಂತು ಅಂದ್ರೆ ಮುಗೀತು, ಅದ್ರ ಮೇಲೆ ವಿಪರೀತ ಆಸೆ ಬೆಳೆಸ್ಕೊಂಡ್ಬಿಡ್ತಾರೆ. ಈ ಸೀರೆನ ಸರಿಯಾಗಿ ನೋಡಿ ಇಟ್ಕೋ. ಅಪ್ಪಿ ತಪ್ಪಿ ಯಾವತ್ತಾದ್ರೂ ನಿನ್ನ ಹೆಂಡತಿಗೆ ಈ ಸೀರೆ ಉಟ್ಕೊಂಡಾಗ ಮಾತ್ರ ನೀನು ಚೆನ್ನಾಗಿಲ್ಲ ಅಂತ ಹೇಳ್ಬೇಡ, ತುಂಬಾ ನೊಂದ್ಕೊಂಡ್ಬಿಡ್ತಾಳೆ. ಓ, ಈ ಸೂಕ್ಷ್ಮ ಹೇಳಕ್ಕೆ ನೀವು ಇಷ್ಟೊಂದು ಬ್ಲೇಡ್ ಹಾಕಿದ್ದ? ಸುಮ್ಮನೆ ಉಡಾಫೆ ಮಾಡಬೇಡ, ಹೇಳಿದ್ದನ್ನ ಅರ್ಥ ಮಾಡ್ಕೋ. ಅಜ್ಜಿ, ಆರ್ತಿ ಅವರು ಈಗಾಗಲೇ ಈ ಸೀರೆಯನ್ನ ತವ್ರ ಮನೆಯವ್ರು ಕೊಟ್ಟಿದ್ದು ಅಂತ ಹೆಗ್ಲ ಮೇಲೆ ಹಾಕೊಂಡು ಬೀಗ್ತಾ ಇದ್ರು. ನೆಕ್ಸ್ಟ್ ಮಂತ್ ನಾನು ಲಕ್ಸುರಿಯಸ್ ಕಾರ್ ತಗೋಣ ಅಂತ ಅನ್ಕೊಂಡಿದ್ದೆ. ನನ್ನ ಹೆಂಡತಿ ಒಲಿಂಪಿಕ್ ಅಲ್ಲಿ ಚಿನ್ನ ಗೆದ್ದಿರೋಳ್ ತರ ಈ ಸೀರೆನ ಹೊತ್ಕೊಂಡಿದ್ಲು. ನನ್ನ ಅವಳ ಮಧ್ಯೆ ಎಷ್ಟೇ ಅಂತರವಿದ್ರು ನನಗೆ ನನ್ನ ಹೆಂಡತಿ ಅಂದ್ರೆ ತುಂಬಾ ಇಷ್ಟ ಅಜ್ಜಿ. ನಾನೆಲ್ಲ ಅರ್ಥ ಮಾಡ್ಕೊಳ್ತೀನಿ. ನಿನ್ ಜೀವನದಲ್ಲಿ ಯಾವ್ದನ್ನಾದ್ರೂ ಸೀರಿಯಸ್ ಆಗಿ ತಗೊಂಡಿದ್ಯಾ ಅಂದ್ರೆ ಅದು ನಿನ್ನ ಹೆಂಡತಿ ಮಾತ್ರ. ಅಷ್ಟಾದ್ರೂ ಬುದ್ಧಿ ಇದೆಯಲ್ಲ. ಅಜ್ಜಿ, ಎಕ್ಸ್ಕ್ಯೂಸ್ ಮೀ, ಅಮೂಲ್ಯ ಕಾಲ್ ಮಾಡ್ತಿದ್ದಾಳೆ. ಸರಿನಪ್ಪ, ನೀವ್ ಮಾತಾಡೋ, ನನಗೆ ಕೆಲಸ ಇದೆ, ನಾನು ಹೋಗ್ತೀನಿ. ಹಲೋ ರೌಡಿ ನಂದಿ, ವಾಟ್ಸಾಪ್? ಏನ್ ರೌಡಿ ನಂದಿ? ಬೇಡ ಬೇಡ ಅಂದ್ರೂ ಮಚ್ಚಿಡ್ಸೋ ಕಾರ್ಯಕ್ರಮ ಎಲ್ಲ ಮಾಡಿಸಿದಿರಲ್ಲ ಬಾವ ನೀವು. ಅಲ್ಲ, ರೌಡಿಸಂ ಬಿಡ್ಬೇಕು ಅಂತಿದ್ರೆ ಅದಕ್ಕೆ ಸಮಾಜನ ಅಡ್ಡ ಬರ್ತಿದೆಯಲ್ಲ, ಇದು ನ್ಯಾಯನಾ? ಮಚ್ಚ, ಏನಾಯ್ತು ರೌಡಿ ನಂದಿ ನಿನ್ಗೆ? ಯಾಕೆ ಈ ಲೆವೆಲ್ ರೊಚ್ಚಿಗೆದ್ದಿದ್ಯಾ? ಬರೀ ರೊಚ್ಚಲ್ಲ ಬಾವ, ಕಿಚ್ಚಚ್ಚೋ ಪ್ಲಾನ್ ಅಲ್ಲಿ ಇದೀನಿ. ಅಲ್ಲ, ನಿಮ್ ಅಣ್ಣಂದ ಏನ್ ಪ್ರಾಬ್ಲಮ್ ಅಂತೀನಿ. ಅವ್ನಿಗೆ ಏನಾಗಿದೆ ಅಂತ? ಯಾಕೊಳ್ಳೆ ಎಣ್ಣೆ ಹೊಡೆದಿರೋ ಮಂಗಂಗೆ ಚೇಳ್ ಕಳ್ಸ್ತೋರ್ತಾರ ಆಡ್ತಾನ ಅವನು. ಯಪ್ಪ, ನನ್ ಎರಡೂ ಕಿವಿಗಳು ಪಾವನ ಆಯ್ತು. ಅದೇನ್ ಎಕ್ಸಾಂಪಲ್ ಅಂತ ಕೊಟ್ಟಿ? ಬಿಸ್ನೆಸ್ ಮಾತ್ರ ಅಲ್ಲ, ಈ ಸಲ ಹಬ್ಬನೂ ನಾವು ವೇದಾಂತ್ ವೆಂಚರ್ಸ್ ಜೊತೆಯಲ್ಲಿ ಆಚರಿಸ್ತಿದ್ದೀವಿ. ಬಹುಶಃ ನಮ್ಮ ಉದ್ಯಮದಲ್ಲಿ ಹಬ್ಬನ ಯಾರು ಜೊತೆಯಾಗಿ ಆಚರಣೆ ಮಾಡಿದ್ದೇ ಇಲ್ಲ. ಬಿಸ್ನೆಸ್ ಟೈಪ್ಸ್ ಆಗಿರಬಹುದು, ಕೊಲಾಬ್ರೇಷನ್ಸ್ ಆಗಿರಬಹುದು, ಆದರೆ ಹಬ್ಬಕ್ಕೆ ಒಂದಾಗೋದು ಆಗಿದ್ದೇ ಇಲ್ಲ. ನಾವೇ ಮೊದಲು. ಹೌದಾದ, ನಿಮ್ಮ ಮಾತು ಕೇಳ್ತಿದ್ರೆ ನನಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಿದೆ. ನೀನು ಅನುಗೆ ವೆನ್ಯೂ ಡೀಟೇಲ್ಸ್ ಎಲ್ಲ ಹೇಳಿದೆ ಅಲ್ವಾ? ಮಿಸ್ಟರ್ ವೇದಾಂತ್ ಅವ್ರ ಕುಟುಂಬದವರು, ಆಫೀಸ್ನವರು ಎಲ್ಲರೂ ಬರ್ತಾ ಇದ್ದಾರೆ. ಇದು ಅವಳಿಗೆ ತಿಳಿದಿದೆ ಅಲ್ವಾ? ಯಾವ್ದಾದ, ಡೋಂಟ್ ವರಿ, ಎಲ್ಲನೂ ಹೇಳಾಗಿದೆ. ಯಾಕೆ ಮೀರಾ ಅಂತ ಕೆಲಸ ಬಿಟ್ಬಿಟ್ಲಾ? ಯಾಕೆ ಮನ್ಸಿ ಹೀಗೆ ಕೇಳ್ತಿದ್ಯಾ? ಮೀರಾ ಇದ್ದಾಳಲ್ಲ. ಇಲ್ಲ, ಯೂಶಲಿ ಈ ಕೆಲಸ ಅವಳೇ ಅಲ್ವಾ ಮಾಡೋದು, ಅದಕ್ಕೆ ಕೇಳಿದೆ ಅಷ್ಟೇ. ನೋ ನೋ ನೋ, ಮೀರಾ ಮಾಡ್ಬೇಕಾಗಿರೋ ಕೆಲಸ ಮೀರಾ ಮಾಡ್ತಿದ್ದಾಳೆ. ಈ ಹಬ್ಬದ ಇವೆಂಟ್ನ ಮಾತ್ರ ದಾದಾ ಅನುಗ್ ವಹಿಸಿದ್ದಾರೆ. ಇದನ್ನು ಮೀರಾ ಮಾಡ್ಬಿಟ್ರೆ ಯಾವುದೋ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಥರ ಮಾಡ್ಬಿಡ್ತಾಳೆ. ಅದೇ ಅನುಗ್ ಕೊಟ್ರೆ ಅದನ್ನೊಂದು ಇಮೋಷನ್ಸ್ನ ಕಟ್ಕೊಡ್ತಾಳೆ. ಇಷ್ಟು ದಿನ ಅನು ಬಗ್ಗೆ ಕೇಳಿದ್ದೆ ಆಯ್ತು, ಫೈನಲಿ ಅವಳನ್ನ ಮೀಟ್ ಮಾಡೋ ಚಾನ್ಸ್ ಸಿಗ್ತಾ ಇದೆ. ನಾನು ಕರೆದಾಗ ನೀನು ಬರಲಿಲ್ಲ, ಬಂದಿದ್ರೆ ಅವತ್ತೇ ನೋಡ್ಬೋದಿತ್ತು. ನೋ ಪ್ರಾಬ್ಲಮ್ ಮಾಮಿನ್ಲಾ, ನಾಳೆ ಹಬ್ಬಕ್ಕೆ ಸಿಗ್ತಾಳಲ್ಲ, ಅಲ್ಲೇ ಮೀಟ್ ಮಾಡ್ತೀನಿ. ಮಾನ್ಸಿ, ಏನು ಮಾಡಿದ್ಯಾ ಗೊತ್ತಾ? ಅದೇ ನಾನು ಆರ್ಯನ್ ಹೆಂಡತಿಗೆ ಅಂತ ಒಂದು ನೆಕ್ಲೆಸ್ ಎತ್ತಿಟ್ಟಿದ್ನಲ್ಲ, ಅದನ್ನ ನೀನು ಅನುಗ್ ಕೊಡೋ ಬಾಕ್ಸಲ್ಲಿ ಹಾಕ್ಬಿಟ್ಟಿದ್ಯಾ. ಐ ಆಮ್ ಸೋ ಸಾರಿ ಮಾಮಿನ್ಲಾ, ನಾಳೆ ಅವಳು ಸಿಕ್ಕಿದಾಗ ಆ ನೆಕ್ಲೆಸ್ನ ವಾಪಸ್ ತಗೊಂಡು ಇನ್ನೊಂದು ನೆಕ್ಲೆಸ್ ಕೊಡೋಣ. ಇಲ್ಲ ಇಲ್ಲ, ಬೇಡ ಬೇಡ ಬೇಡ. ಅಂದರೆ ಕೊಟ್ಟಿದ್ದನ್ನು ಮತ್ತೆ ವಾಪಸ್ ಕೇಳೋದು ಸರಿ ಇರಲ್ಲ ಅಂತ ಅಷ್ಟೇ. ನಾನು ರೆಡಿ ಆಗಿಬಿಟ್ಟು ಒಂದ್ಸಲ ವೆನ್ಯೂಗೆ ಹೋಗ್ಬಿಟ್ಟು ಬರ್ತೀನಿ.
ಈಗ ಆಗಿರೋದು ಏನು? ಇನ್ನೇನಾಗಬೇಕು? ನೆನೆ ಪೂರ್ತಿ ಕಾಲ್ ಮಾಡಿದೆ, ರಿಸೀವ್ ಮಾಡಲಿಲ್ಲ. ಇವತ್ತು ರಿಸೀವ್ ಮಾಡಿ ಏನೇನೋ ಮಾತಾಡ್ತಾನೆ. ಅದೆಲ್ಲ ಯಾವಳಿಗೆ ಅರ್ಥ ಆಗತ್ತೆ ಅಂತ. ಅವನು ಏನು ಅಂದ್ಕೊಂಡಿದ್ದಾನೆ ಅಂತ. ಹಾ, ಕಿಡ್ನಾಪ್ ಆಗಿದ್ನಲ್ಲ, ಆಗೆಲ್ಲರೂ ಸೇರ್ಕೊಂಡು ತಲೆಗೆ ಹೊಡೆದಿರ್ಬೇಕು. ಮೊದಲೇ ಸ್ವಲ್ಪ ಲೂಸ್ ಅದು, ಈಗಂತೂ ಪೂರ್ತಿ ಕೆಟ್ಟೋಗಿದೆ. ಯಾವ ಗ್ಯಾರೇಜಲ್ಲೂ ರಿಪೇರಿ ಮಾಡಕ್ ಆಗದೆ ಇರೋಷ್ಟು ಹಾಳಾಗಿ ಹೋಗಿದ್ದಾನೆ ಬಾವ ಅವನು. ನಿನ್ ಕೋಪ ಇರೋದು ಅವನ ಮೇಲೆ ರೋಡಿ ನದ್ನಿ. ಅದನ್ನೆಲ್ಲ ನನ್ ಮೇಲೆ ಯಾಕೆ ತೋರಿಸ್ತಾ ಇದ್ಯಾ? ನಿನ್ನ ಅಕ್ಕನಿಗೆ ಶಾಸ್ತ್ರೋಕ್ತವಾಗಿ ತಾಳಿ ಕಟ್ಟಿರೋ ಗಂಡ ನಾನು. ಬಾವ ಅನ್ನೋ ರೆಸ್ಪೆಕ್ಟ್ ಆದ್ರೂ ಬೇಡವಾ? ಕೊಡೋ ಟೈಮ್ಗೆ ಕೊಡೋಣ. ಈಗ ಅದಕ್ಕೆಲ್ಲ ಟೈಮು ಇಲ್ಲ, ಮೂಡು ಇಲ್ಲ. ಮೊದಲು ಆ ಸುಳ್ಳೆ ಪುಳ್ಳಿಗೆ ಫೋನ್ ಕೊಡಿ. ಇದೇ ಅವ್ನಿಗೆ ಇವತ್ತು ಬಿಡಲ್ಲ, ಅವನು ಅಟ್ಟಾಡಿಸ್ಬಿಡ್ತೀನಿ. ಅಗ್ರಜಂಗೆ ನಿನ್ ಮೇಲೆ ಕೋಪ ಬಂದಿದೆ ರೋಡಿ ನದ್ನಿ. ಅಲ್ಲ, ಯಾವ ಸೌಭಾಗ್ಯಕ್ಕೂ ಅವನು ಕೋಪ ಮಾಡ್ಕೋಬೇಕು ಅಂತೀನಿ. ನನಗಂತ ದುರ್ಬುದ್ಧಿನೂ ಇಲ್ಲ, ದೌರ್ಜನ್ಯನೂ ಮಾಡಿಲ್ಲ. ಏನು ಇಲ್ಲದೆ ಕೋಪ ಮಾಡ್ಕೊಳ್ಳೋಷ್ಟು ಸಿಂಪಲ್ ಮ್ಯಾನ್ ಅವನಲ್ಲ. ಏನೋ ಮಿಸ್ ಆಗಿದೆ. ಏನಿರ್ಬೋದು? ಯಾವ ಮಣ್ಣಂಗಟ್ಟಿನೂ ಇಲ್ಲ. ಆ ಊರಿ ಮುತ್ತಿಗೆ ಕೋಪ ಮಾಡ್ಕೊಳ್ಳೋದಕ್ಕೆ ರೀಸನ್ ಬೇಕಾ? ಇವಾಗ ಗೊತ್ತಾಯ್ತು ನೋಡು. ಅಗ್ರಜನ್ಗೆ ಬಿಸ್ನೆಸ್ ಐಕಾನ್ ಆಫ್ ದ ಇಯರ್ ಅವಾರ್ಡ್ ಬಂದು ನಿನ್ನೆಗೆ 1 ವರ್ಷ ಆಯ್ತು. ನೀನು ಅವನಿಗೆ ವಿಶ್ ಮಾಡಿದ್ಯಾ? ವಿಶ್ ಇಲ್ವಲ್ಲ. ವಿಶ್ ಮಾಡೋದಕ್ಕೆ ಅದು ನನಗೆ ಹೇಗೆ ಗೊತ್ತಿರುತ್ತೆ ಹೇಳಿ? ಅದೆಲ್ಲ ಅವ್ನು ನನಗೆ ಸಿಗೋಕ್ಕೂ ಮುಂಚೆ ಸಿಕ್ಕಿರೋದು. ನಾನು FB ಪ್ರೊಫೈಲಲ್ಲಿ ಒಂದು ಮೆಮೊರಿನ ಶೇರ್ ಮಾಡಿದ್ದೆ. ನೀನು FB ಚೆಕ್ ಮಾಡಲ್ವಾ? ಅದು ಬಿಡು, ಅಗ್ರಜ ಸ್ವಲ್ಪ ವಿಯರ್ಡು. ಚಿಕ್ಕ ಪುಟ್ಟ ವಿಷಯಕ್ಕೆ ಕೋಪ ಮಾಡ್ಕೊಳ್ತಾನಷ್ಟೇ. ತತ್ತರಿಕೆ ಹೋಗಿ ಹೋಗಿ ಎಂಥವ್ನ ಲವ್ ಮಾಡ್ಬಿಟ್ಟೆ ಬಾವ ನಾನು. ಬೇಕಿತ್ತು ನನಗಿದೆಲ್ಲ. ಸರಿ ಹೋಗ್ಲಿ ಬಿಡಿ, ಹಣೆ ಬರಕ್ಕೆ ಹೊಣೆ ಯಾರು? ಅವನು ಎಲ್ಲಿದ್ದಾನೆ? ಕರೀರಿ ಅವನ್ನ. ಮನೇಲಿದ್ರೆ ತಾನೇ ಕರೆಯೋದು. ಅವನ ಆಚೆ ಹೋದವನು ಇನ್ನೂ ಬಂದೇ ಇಲ್ಲ. ಅಲ್ಲಿಗೆ ಸರಿಯಾಗಿ ಫೋನಲ್ಲಿ ಮಾತಾಡೋ ಸೌಭಾಗ್ಯ ಸದ್ಯಕ್ಕೆ ಇಲ್ಲ ಅನ್ಸುತ್ತೆ. ಟೇಕ್ ಕೇರ್ ಬಾವಾ, ಬಾಯ್ ಬಾಯ್. ಹಿರಿಯರು ಅದಕ್ಕೆ ಅನ್ಸತ್ತೆ ಹಬ್ಬಗಳನ್ನ ಮಾಡಿರೋದು. ಆಗ್ಲಾದ್ರೂ ಜನ ಒಂದಾಗ್ತಾರೆ, ಕಷ್ಟ ಸುಖ ಹಂಚ್ಕೋತಾರೆ ಅಂತ. ಈಗ ನೋಡು, ಅಮ್ಮೋರು ನಮ್ಮ ಮನೆಗೆ ಬಂದು ಹೋಗಿದ್ದು ಎಷ್ಟು ಖುಷಿ ಕೊಡ್ತಿದೆ ಅಂತ. ಒಪ್ಕೊಂತೀನಿ. ಯಾಕಂದ್ರೆ ಇಷ್ಟು ದಿನದಲ್ಲಿ ಇವತ್ತೇ ನೀನು ಆರ್ಯ ಸರ್ ಬಗ್ಗೆ ಒಂದು ಮಾತು ಮಾತಾಡಲಿಲ್ಲ. ಅವ್ರನ್ನೇ ಮರ್ತ್ಬಿಟ್ಟಾ? ಮರ್ತೆಲ್ಲ ಹೋಗಿಲ್ಲ, ಅವರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಪದೇ ಪದೇ ಅನಿಸ್ತಾ ಇತ್ತು. ಯಾಕೆ ಬಾಗಿನ ತಗೊಂಡೋಗಕ್ಕ? ಮತ್ತೆ ಶುರು ಆಯ್ತಾ ನಿಂದು? ಇವತ್ತು ಆರ್ಯ ಸರ್ ಜೊತೆ ಮಾತಾಡಿಲ್ಲ ಅನ್ನೋದು ಒಂದು ಬಿಟ್ರೆ ಇವತ್ತಿನ ಸಂಭ್ರಮಕ್ಕೆ 100ಕ್ಕೆ 100 ಮಾರ್ಕ್ಸ್. ಆರ್ಯ ಸರ್ ಫೋನ್. 100 ಮಾರ್ಕ್ಸ್ ಜೊತೆ 100 ವರ್ಷ ಆಯಸ್ನು ಕೊಟ್ಬಿಡು. ಹಲೋ ಅನು, ಹಲೋ ಸರ್. ಹೇಗಿದೆಯಾ? ಹಬ್ಬದ ಗದ್ದಲದಲ್ಲಿ ಸುಸ್ತಾಗಿರೋ ಹಾಗಿದೆ. ಇಲ್ಲ ಇಲ್ಲ ಸರ್, ಜೇಂಡೆ ಸರ್ ಎಲ್ಲಾನು ಅಪ್ಡೇಟ್ ಮಾಡಿದ್ದಾರೆ. ಗಾಡಿ ಕಳಿಸ್ತೀನಿ ಅಂತಲೂ ಹೇಳಿದ್ದಾರೆ. ಸರಿ. ನೀವು? ನಾನು ಸರ್ ನೀವು ಬಂದರೆ ಚೆನ್ನಾಗಿರ್ತಿತ್ತು. ಬ್ಯುಸಿ ಇದ್ರೆ ಪರವಾಗಿಲ್ಲ ಸರ್, ನಾನೇ ಎಲ್ಲಾನು ನಿಭಾಯಿಸ್ತೀನಿ. ನಾನು ಬರ್ತೀನಿ. ಹಲೋ ಹಲೋ ಸರ್. ನಾನು ಬರ್ತೀನಿ ಅನ್ನೋದಕ್ಕೆ ಏನು ಉತ್ತರನೇ ಇಲ್ಲ. ಹಲೋ ಸರ್. ಹಲೋ ಹಲೋ. ಕಟ್ಟಾಯ್ತು ಕಣೆ. ಬ್ಯಾಟ್ರಿನೇ ಮುಗಿದೋಯ್ತಾ? ಸರಿ, ಹೇಗೂ ಅಲ್ಲಿಗೆ ಹೋಗ್ತಿದ್ದೀನಲ್ಲ, ಅಲ್ಲೇ ಮಾತಾಡ್ತೀನಿ. ನೀವು ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ನಂತರ ಪ್ರಯತ್ನಿಸಿ. ಸ್ವಿಚ್ ಆಫ್. ಅಮ್ಮೋ, ಅಣ್ಣ, ವೇದ ನಿನ್ ಜೊತೆ ಇದಾನಾ? ನಾನೇನೋ ಕೇಳಕ್ ಕಾಲ್ ಮಾಡಿದ್ರೆ ನೀನೇನೋ ಹೇಳ್ತಿದ್ಯಲ್ಲೇ. ಗಣೇಶ ತರಿಸಿದೀವಲ್ಲ, ಅದನ್ನ ನೋಡ್ಕೊಂಬರಕ್ ಹೋಗಿ ಬರ್ತೀಯ ಅಂತ ಕೇಳಕ್ ಕಾಲ್ ಮಾಡಿದೆ. ಹೋಗೋಣ, ಸಾಧ್ಯನೇ ಇಲ್ಲ. ಇಲ್ಲಿ ನನ್ ಗೋಳೆ ನನಗೆ ಸಾಕಷ್ಟಿದೆ, ನಾನು ಹೋಗಲ್ಲ.
ಆ್ಯಕ್ಚುಲಿ ನಾನೇ ಹೋಗಬೇಕಾಗಿತ್ತು, ಆದರೆ ನಿಮ್ಮ ಮತ್ತಿಗೆ ನನಗೆ ತಲೆನೋವ್ತಿದೆ, ಈಗ ಯಾಕೆ ನೀವು ಹೋಗಿ ಬರಬೇಕು ಅಂತ ನಂಗೆ ತಲೆ ತಿಂತೇಳಿ, ಅದಕ್ಕೆ ನೀನು ಹೋಗಿ ನೋಡ್ಕೊಂಬಂದ್ರೆ ಒಳ್ಳೇದು ಅಂತ ಕೇಳಿದೆ. ಮೊದಲೇ ಹೇಳೋದಲ್ವಾ ನೀನು? ಅದು ಅಮೂಲ್ಯ, ನಿನಗೆ ಗೊತ್ತಿದೆಯಲ್ವೋ ನನಗೆ ಗೊತ್ತಿಲ್ಲ. ಈ ಸಲ ನಾವು ಗಣೇಶ ಹಬ್ಬನ ವರ್ಧನ್ ಗ್ರೂಪ್ಸ್ ಅವ್ರ ಜೊತೆ ಮಾಡ್ತಿದ್ದೀವಿ. ಹಾಗಂತ ವೇದಾಂತ್ ಕಾಲ್ ಮಾಡಿದ್ರು. ಸೊ ಪ್ರಿಪ್ರೇಷನ್ ಎಲ್ಲಿವರೆಗೂ ಬಂತು ಅಂತ ವೇದಾಂತ್ ಹೇಳಬೇಕು. ಅವನಿಗೆ ಇದನ್ನೆಲ್ಲ ಕಾಲ್ ಮಾಡಿ ಕೇಳಕ್ಕಾಗತ್ತೆ, ಆದ್ರೆ ನನ್ನ ಹತ್ರ ಮಾತ್ರ ನೆಟ್ಟಗೆ ಮಾತಾಡಕ್ಕಾಗಲ್ಲ ಅಲ್ವಾ? ನನ್ನ ಟೆನ್ಷನ್ ನನಗೆ, ನಿಂದೊಳ್ಳೆ. ಫೋನಲ್ಲಿ ಯಾಕೆ ಮಾತಾಡ್ತೀಯಾ? ಡೈರೆಕ್ಟಾಗೆ ಮಾತಾಡು. ಅವನೇನು ಸ್ಪೈಡರ್ ಮ್ಯಾನ ಇಲ್ಲ ಸೂಪರ್ ಮ್ಯಾನ? ನೆನ್ಸ್ಕೊಂಡ ತಕ್ಷಣ ಮನೆ ಬಾಲ್ಕನಿ ಬಂದಿಲ್ಲಕ್ಕೆ. ಏಯ್ ದಡ್ಡಿ, ವೇದಾಂತ್ ಕೂಡ ವೆನ್ಯೂಗೆ ಬರ್ತಿದ್ದಾರೆ ಕಣೆ. ಅಣ್ಣ, ಇಮಿಡಿಯೇಟ್ ಆಗಿ ಲೊಕೇಶನ್ ವಾಟ್ಸಪ್ ಮಾಡ್ಬಿಡು. ಪರವಾಗಿಲ್ಲ ಬಿಡು, ನಿಮ್ಗೆ ಯಾಕೂ ಮೂಡಿಲ್ಲ ಅನ್ಸುತ್ತೆ, ನಾನೇ ಹೋಗಿ ಬರ್ತೀನಿ. ಅಣ್ಣ, ಅಮ್ಮ, ಕೊನೆಗೂ ಈ ಸೀರೆ ಉಟ್ಕೊಳ್ಳೋ ಮುಹೂರ್ತ ಬಂದೇ ಬಿಡ್ತು. ನಾಳೆ ಆರ್ಯ ಸರ್ ಅಮ್ಮನೂ ಹಬ್ಬಕ್ಕೆ ಬರ್ತಾರೆ. ಆಗ ನಾನು ಈ ಸೀರೆ ಉಟ್ಕೊಂಡೋಗಿ ಅವ್ರ ಹತ್ರ ಆಶೀರ್ವಾದ ತಗೋತೀನಿ. ನೋಡೆ, ನಾಳೆ ವಿಷಯ ನಾಳೆಗೆ, ಇವತ್ತು ಯಾವ್ದು ಹಾಕೋತಿ ಅಂತ ಮೊದಲು ನೋಡು. ಆಮೇಲೆ ಟೈಮ್ ಆಯ್ತು, ಗಾಡಿ ಬಂತು ಅಂತ ಪಡ್ಕೋಬೇಡ. ಅನು, ನಾಳೆ ಹಬ್ಬಕ್ಕೆ ಯಾವ ಸೀರೆ ಬೇಕಾದರೂ ಉಟ್ಕೋ. ಆದರೆ ಇವತ್ತು ನಿಮ್ಮಪ್ಪ ಹಬ್ಬಕ್ಕೆ ಅಂತ ಕೊಡ್ತಾ ಇರೋ ಈ ಉಡುಗೊರೆನ ಇಟ್ಕೋ. ಅಪ್ಪ, ನೀವು ನನಗೋಸ್ಕರ ತಂದ್ರ? ಹಾ ಬಂಗಾರ, ಈಗ ನೀನು ರಾಜನಂದಿನಿ ಮುಖ್ಯಸ್ಥೆ. ಬಟ್ಟೆ ವಿಷಯದಲ್ಲಿ ನಿನಗೆ ಹೇಳೋ ಹಾಗೆ ಇಲ್ಲ. ಆದರೆ ಈ ನಿಮ್ಮ ಅಪ್ಪನ ಕೈಯಲ್ಲಿ ನಿನಗೆ ಕೊಡೋಕ್ಕಾಗಿದ್ದು ಈ ಪುಟ್ಟ ಉಡುಗೊರೆ ಅಷ್ಟೇ ಬಂಗಾರ. ಅಪ್ಪ, ರಾಜನಂದಿನಿ ಹೆಡ್ಡೆ ಆಗ್ಲಿ, ಎಂತ ರಾಜನ್ ಹೆಂಡ್ತಿನೇ ಆಗ್ಲಿ, ನೀವು ಕೊಡೋ ಉಡುಗೊರೆ ಮುಂದೆ ಇನ್ಯಾವುದೂ ಇಲ್ಲ ಅಪ್ಪ ನನಗೆ. ಅನು, ಇವತ್ತು ನಿಮ್ಮಪ್ಪ ಕೊಟ್ಟಿರೋ ಬಟ್ಟೆನೇ ಹಾಕೋ. ನಿಮ್ಮಪ್ಪನ ಸೆಲೆಕ್ಷನ್ ಹೇಗಿದೆ ಅಂತ ನೋಡ್ಬೇಕು. ಗರ, ಇಷ್ಟೊತ್ತಾಯ್ತು, ನೀನು ಇನ್ನೂ ಆಫೀಸ್ಗೆ ಹೋಗಿ ಬರೋದು ಎಷ್ಟೊತ್ತಿಗೆ? ಹೊತ್ತಾದ್ರೆ ಫೋನ್ ಮಾಡು, ನಾನೇ ಬಂದು ಕರ್ಕೊಂಬರ್ತೀನಿ. ಇಲ್ಲಪ್ಪ, ಆಫೀಸಿಂದ ಕಾರ್ ಬರ್ತದೆ, ನಾನು ಹುಷಾರಾಗಿ ಹೋಗಿ ಬರ್ತೀನಿ, ಸರಿನಾ? ಸರಿ ಬಂಗಾರ, ಹುಷಾರು. ಹಾ ಅಪ್ಪ. ಅನು, ನಾನು ಹೇಳಿದ್ ನೆನಪಿದೆ ತಾನೇ? ದೇವಸ್ಥಾನದಲ್ಲಿ ದರ್ಶನ ಮಾಡೋದನ್ನ ಮರಿಬೇಡ. ಜೋಗ್ತಾವ ಹೇಳೋಳೆ, ದರ್ಶನ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ. ಅರ್ಥ ಆಯ್ತಾ? ಅಮ್ಮ, ಹೇಳಿದನ್ನು ಎಷ್ಟು ಸತಿ ಹೇಳ್ತೀಯಾ? ಹೋಗ್ತೀನಿ ಅನ್ನಲ್ಲ. ಇನ್ನೊಂದು ಗಂಟೆ ಲೇಟ್ ಆದರೆ ಎಲ್ಲಿದ್ಯಾ, ಎಷ್ಟೊತ್ತಿಗೆ ಬರ್ತೀಯ ಅಂತ ಅಮ್ಮ ಕಾಲ್ ಮಾಡಿ ಕ್ವಿಸ್ ಪ್ರೋಗ್ರಾಮೇ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಆದರೆ ಇವರು ಇನ್ನೂ ಬಂದಿಲ್ವಲ್ಲ. ಸುಳ್ಳೆ ಪುಳ್ಳೆ ಬಂದ ಅನ್ಸುತ್ತೆ. ಆದರೆ ಈ ಕಾರ್ ಅವನಲ್ವಲ್ಲ. ಇವರು ಆರ್ಯವರ್ಧನ್ ಸರು, ಅಂದರೆ ಅಣ್ಣ ವರ್ಧನ್ ಗ್ರೂಪ್ನವ್ರು ಬರ್ತಾರೆ, ಅವ್ರಿಗೆಲ್ಲ ಅಪ್ಡೇಟ್ಸ್ ಕೊಡಬೇಕು ಅಂತ ಹೇಳಿದ್ದು ಇವ್ರ ಬಗ್ಗೆನೇ ಅಂತಾಯ್ತು. ಅಪ್ಪ, ಹಲೋ ಸರ್, ಗುಡ್ ಈವ್ನಿಂಗ್. ಸಾರಿ, ಗುಡ್ ನೈಟ್. ಗುಡ್ ಮಾರ್ನಿಂಗ್ ಸರ್. ನೈಸ್ ಟು ಮೀಟ್ ಯು ಸರ್. ಅದು ನಾನು ವೇದಾಂತ್ ವೆಂಚರ್ಸಿಂದ
ನಿಮ್ಮ ಕಡೆಯವ್ರು ಬರ್ತಾರೆ ಅಂತ ಗೊತ್ತಿತ್ತು, ಅದಕ್ಕೆ ಏನೇನಾಗಿದೆ ಇನ್ನೇನು ಆಗಬೇಕು ಅನ್ನೋದ್ರ ಬಗ್ಗೆ ಅಪ್ಡೇಟ್ಸ್ ಕೊಡು ಅಂತ ನಮ್ಮ ಅಣ್ಣ ಹೇಳ್ದ. ಅಲ್ಲಲ್ಲ ನಮ್ಮ ಬಾಸ್ ಹೇಳ್ದ. ಸಾರಿ, ಹೇಳಿದ್ರು. ಅದು ಸರ್ ನನ್ನ ನಾಲ್ಗೆಗೆ ಇವತ್ತು ಏನೋ ಆಗೋಗಿದೆ, ಎದ್ವತ್ತದ್ವಾ ಆಚೀಚೆ ಹೊಳ್ಳಾಡ್ತಿದೆ, ಎಲ್ಲ ಗಲ್ಬಸ್ಗೆ ಆಗೋಯ್ತು. ಆದರೆ ಪ್ರಿಪ್ರೇಷನಲ್ಲಿ ಏನೂ ಗಲ್ಬಸ್ಗೆ ಆಗಿಲ್ಲ ಸರ್, ಅದೆಲ್ಲ ಸರಿಯಾಗೇ ಇದೆ. ಅದು ನಾನು ಹೇಳೋದ್ರಲ್ಲಿ ನಿಮಗೆ ಖಾಲಿ ಡಬ್ಬಕ್ಕೆ ಕಲ್ಲು ಹಾಕ್ದಂಗೆ ಆಗೋಯ್ತಲ್ವಾ. ಕೊನೆದಾಗ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ನಾನು ನಿಮ್ಗೆ ಅಪ್ಡೇಟ್ಸ್ ಕೊಡೋಣ ಅಂತ ಬಂದೆ ಸರ್. ಕೊನೆಯಲ್ಲಿ ಹೇಳಿದ್ದನ್ನಷ್ಟೇ ಹೇಳಿದರೆ ಸಾಕಿತ್ತು, ಸುಮ್ಮನೆ ತೊಂದರೆ ತೊಗೊಂಡ್ರಿ. ಅಯ್ಯೋ, ಇದ್ರಲ್ಲಿ ತೊಂದರೆ ಏನಿದೆ ಸರ್, ನೀವೇನು ಯೋಚನೆ ಮಾಡಬೇಡಿ. ಫ್ಲವರ್ ಡೆಕೋರೇಷನ್ ಬಂದುಬಿಟ್ಟು ಇನ್ನೆಲ್ಲ ಆಗೋಗಿದೆ. ಗಣೇಶ ಕೂಡ ವೆನ್ಯೂಗೆ ಬಂದಾಗೋಗಿದೆ. ನನಗೆ ಗೊತ್ತು ಸರ್, ಡೆಕೋರೇಷನ್ಗಿಂತ ನಿಮಗೆ ಪೂಜೆ ಶಾಸ್ತ್ರೋಕ್ತವಾಗಿ ವಿಧಿವತ್ತಾಗಿ ನಡಿಬೇಕು ಅಂತ ನಿಮ್ಮ ಕನಸೇನು ಅಂತ ನನಗೆ ಗೊತ್ತು ಸರ್. ಪೂಜೆ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಸೀನೇ ಇಲ್ಲ ಸರ್. ಹಿಂದೆ ಆಗಿರ್ಬೋದು, ಮುಂದೆ ಆಗಬಾರ್ದು. ಆ ರೇಂಜ್ಗೆ ನ ಭೂತೋ ನ ಭವಿಷ್ಯತಿ ಅನ್ನೋ ಲೆವೆಲ್ಗೆ ಅದ್ದೂರಿಯಾಗಿ ಆಗುತ್ತೆ ಸರ್. ಹೂ ಹಣ್ಣು ಎಲ್ಲ ಕರೆಕ್ಟ್ ಟೈಮ್ಗೆ ಬೆಳಿಗ್ಗೆ ಫ್ರೆಶ್ ಆಗಿ ಬರುತ್ತೆ ಸರ್. ಅದು ಅಲ್ಲದೆ ನೈವೇದ್ಯಕ್ಕೆ ಕೈ ಚೊಕ್ಕ ಇರೋರೇ ಬೇಕು ಅಂತ, ಸ್ಪೆಷಲ್ ಆಗಿ ಶಾಸ್ತ್ರ ಸಂಪ್ರದಾಯ ಎಲ್ಲ ಗೊತ್ತಿರೋರೇ ಬೇಕು ಅಂತ ಕರೆಸಿದ್ದೀನಿ ಸರ್. ಲೆಕ್ಕ ಮಾಡೋಕ್ಕಾಗಬಾರ್ದು ಸರ್, ಅಷ್ಟು ಐಟಮ್ ತರಿಸ್ತಿದ್ದೀನಿ ಸರ್. ಟಾಪ್ ಟು ಬಾಟಮ್ ಏಕ್ದಮ್ ಕರೆಕ್ಟ್ ಇರುತ್ತೆ ಸರ್. ಯಾವುದು ಎಲ್ಲಿ ಅಂತ ಏನೂ ಕೇಳಬಾರ್ದು ಸರ್. ನೋಡಿದ ತಕ್ಷಣ ಇಂಥದ್ದೆಲ್ಲಿದೆ ಅಂತ ಗೊತ್ತಾಗಬೇಕು, ಆ ರೇಂಜಿಗೆ ಮಾಡಿದ್ದೀನಿ ಸರ್. ಗುಲ್ಗಂಜಿ ಎಷ್ಟು ಪ್ರಾಬ್ಲಮ್ ಆದರೂ ಇನ್ ಲೈಫ್ ಟೈಮ್ ನಾನು ಈ ಪ್ರಿಪ್ರೇಷನ್ ಜವಾಬ್ದಾರಿ ತಗೊಳ್ಳಲ್ಲ. ಅದು ನಮ್ಮ ಬಜರಂಗಿ ಮೇಲೆ ಆಣೆ. ಇದ್ರ ಮೇಲೂ ನಿಮ್ದೇನಾದರೂ ಡಿಮ್ಯಾಂಡ್ ಇದ್ರೆ ಹೇಳಿ ಸರ್, ಅದನ್ನ ನೋಡ್ಪಡ್ಕೊಂಡ್ಬಿಡ್ತೀನಿ. ಹೌಸಪ್ಪ. ಯಾಕೆ ನಗ್ತಿದ್ದೀರಾ ಸರ್? ಇದು ಅಪ್ರಿಸಿಯೇಷನ್ನ ಅಥವಾ ಆಡ್ಕೋತಿದ್ದೀರಾ ಸರ್? ನೀವು ಹಿಂಗೆ ನಕ್ಕಿದ್ರೆ ನನಗೆ ಕೈ ಕಾಲೆಲ್ಲ ನಡ್ಕೋಕ್ಕೆ ಶುರು ಆಗುತ್ತೆ ಸರ್. ನಾನೇನಾದರೂ ತಪ್ಪು ಮಾತಾಡೋದನ್ನ? ಹಾಗೇನಿಲ್ಲ, ನಿಮಗೇನೋ ಮಾತಾಡೋದಕ್ಕಿದ್ರೆ ಖಂಡಿತ ಮುಂದುವರಿಸ್ತೀವಿ. ನನ್ನ ಪ್ರಕಾರ ಎಲ್ಲ ಹೇಳಿ ಮುಗಿಸಿದ್ದೀನಿ ಸರ್. ಕ್ಷಮಿಸಿ, ನಿಮ್ಮನ್ನು ಆಡ್ಕೋಬೇಕು ಅಂತ ನಾನು ನಗಲಿಲ್ಲ. ನಿಮ್ಮ ಹಾಗೆ ನಿರ್ಭಿಡೆಯಾಗಿ ನಿರಂತರವಾಗಿ ಮಾತಾಡೋದನ್ನ ನೋಡಿ ತುಂಬ ದಿನ ಆಗೋಗಿತ್ತು. ಅದಕ್ಕೆ ಒಂಥರ ಖುಷಿಯಲ್ಲಿ ನಗು ಬಂತು. ನಿಮ್ಮ ಮಾತುಗಳು ಒಳ್ಳೆ ಪವರ್ ಲೂಮ್ಸ್ ಮಗ್ಗದ ಥರ ಪಟ ಅಂತ ಸದ್ದಾದರೂ ಕೊನೆಗೆ ಕೈಗೆ ಸಿಗೋದು ಮಾತ್ರ ಒಳ್ಳೆ ರೇಷ್ಮೆ ಸೀರೆನೆ. ಯಪ್ಪ, ಈ ಲೆವೆಲ್ಗೆ ನಮ್ಮನ್ನ ಯಾರು ಹೋಗ್ಲೇ ಇರಲಿಲ್ಲ ಸರ್. ಈ ಖುಷಿಗೆ ಕುಣಿಬೇಕು ಅಂತ ನೋಡ್ತಿದ್ರೆ ಇಲ್ಲಿ ಯಾರು ಇಲ್ವಲ್ಲ ಸರ್, ಎಲ್ಲ ಕೆಲಸ ಮಾಡ್ತಿದ್ದಾರೆ. ಮಾತಾಡೋದು ಹುಟ್ಕೋಣ ಸರ್, ಏನ್ ಮಾಡೋದು. ಜನ ನನ್ನ ಬಾಯಿ ಬಡ್ಕಿ ಅಂತಾನು ಪ್ರೀತಿನ ಕರೀತಾರೆ. ಬಾಯಿ ಇದ್ರೆ ತಾಯಿ ಇದ್ದಂಗೆ ಅನ್ನೋದು ನಮ್ ಘೋಷವಾಕ್ಯ ಸರ್. ನಿಮ್ನ ಮೊದಲನೇ ಸಲ ಎದುರಿಗೆ ನೋಡ್ತಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಗಾಬರಿ ಆಯ್ತು ಅಷ್ಟೇ. ಅದಕ್ಕೆ ಮೊದಲು ಬಾಯಿಗೆ ಬಂದಿದ್ನೆಲ್ಲ ಹೇಳ್ಬಿಟ್ಟೆ. ಹಾಗಾದ್ರೆ ಈಗ ಸುಧಾರಿಸ್ಕೊಂಡ್ರ ಎಲ್ಲ ಸರಿನಾ? ಫುಲ್ ಓಕೆ ಸರ್. ಸ್ಟೇಜ್ ಫಿಯರ್ ಇರೋ ಮಗಳೇ ಅಲ್ಲ ನಾನು. ಎಡ್ಬೋದ್ರು ಬೀಳಲ್ಲ ಸರ್, ಬಿದ್ರು ನೆಲನ ಗಟ್ಟಿ ಹಿಡ್ಕೊಂಡ್ರೆ ಸಾಕು ಅನ್ನೋ ಪಾಲಿಸಿನು. ಅಯ್ಯೋ, ನಿಮ್ಗೆ ಕನ್ವಿನ್ಸ್ ಆಗೋ ಥರ ಹೇಳಿದ್ನೋ ಇಲ್ಲ ಕನ್ಫ್ಯೂಸ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಆದರೆ ನಾನು ಹೇಳ್ಬೇಕು ಅನ್ಕೊಂಡಿರೋದನ್ನೆಲ್ಲ ಹೇಳ್ಬಿಟ್ಟೆ. ಈಗ ಓಕೆ ಸರ್. ಮಿಸ್ಟರ್ ವೇದಾಂತ್ ಅವ್ರು ಸಿಗ್ಲಿ, ಅವ್ರನ್ನ ಕೇಳ್ತೀನಿ, ಅವ್ರು ನಿಮ್ಮನ್ನ ಎಲ್ಲಿಂದ ಹುಡ್ಕೊಂಡು ಬಂದ್ರು ಅಂತ. ನಿಮ್ಮಂಥ ಉತ್ಸಾಹ ಹುಮ್ಮಸ್ಸಿರೋ ಕೆಲಸಗಾರರು ನಮಗೂ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ದ ಅಪ್ಡೇಟ್. ಅಂದಹಾಗೆ ನಮ್ಮ ಕಡೆಯವರು ಇಲ್ಲಿ ಯಾರಾದರೂ ಒಬ್ರು ಹುಡುಗಿ ಬಂದಿದ್ರಾ? ನಿಮ್ ಕಡೆ ಹುಡುಗಿನ? ಅವರು ಪವರ್ ರೂಮ್ಸ ಸರ್? ಇಲ್ಲ, ಅವರು ಕೈ ಮಗ್ಗದ ಥರ ಸಹನೆ ತಾಳ್ಮೆ ಜಾಸ್ತಿ. ಅಂದ್ರೆ ರೇಷ್ಮೆ ಕ್ವಾಲಿಟಿ ಅಂತಿದ್ದೀರಾ. ಮೋಸ್ಟ್ಲಿ ಅವ್ರ ಕ್ಲಾಸು ನಮ್ಮ ಮಾಸು. ಕ್ಲಾಸ್ ಮಾಸ್ ನನಗೆ ಗೊತ್ತಿಲ್ಲಮ್ಮ, ಆದರೆ ಒಂದಂತೂ ಖಚಿತ, ನಿಮ್ಮಿಬ್ಬರಿಗೂ ಒಳ್ಳೆ ಹೃದಯ ಇದೆ, ನಿಷ್ಕಲ್ಮಶ ಮನಸ್ಸಿದೆ. ಅವ್ರ ಹೆಸರು ಅನು ಸಿರಿಮಣಿ ಅಂತ. ಓ,
ನಮ್ಮ ಮರು ಸಿರಿಮನೆ ಅವ್ರು ಗೊತ್ತಿಲ್ಲೇನು ಸರ್, ಅವ್ರು ನಮ್ಮ ಕ್ಲೋಸ್ ಫ್ರೆಂಡು. ಅರೆ ಹೌದಾ? ಹೇಗೆ ಅಂತ ಮಾತ್ರ ಕೇಳಬೇಡಿ ಸರ್, ಪವರ್ ಲೂಮ್ಸು ಫುಲ್ ಪವರ್ಫುಲ್ ಆಗಿ ಹೊಡ್ಬೇಕಾಗತ್ತೆ. ಆದರೆ ನಾವಿಬ್ರು ಫ್ರೆಂಡ್ ಅನ್ನೋದಂತೂ ಪಕ್ಕಾ ಸರ್. ಅರೆ ವಾ, ಸರಿ ಸಿಗೋಣ. ಸರ್ ಒಂದು ನಿಮಿಷ, ಹೇಳಿ. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಒಂದು ಮಾತು ಹೇಳ್ಬೋದಾ ಸರ್? ಹೇಳಿಮ್ಮ. ಹೇಳಿ ಕೇಳಿ ನನಗೆ ಫಿಲ್ಟ್ರ್ ಇಲ್ಲ, ಇದ್ದಿದ್ದನ್ನು ಇದ್ದಾಗೆ ಹೇಳೋ ಇನ್ಬಿಲ್ಟ್ ಸ್ವಭಾವ ನನಗೆ ಬಂದ್ಬಿಟ್ಟಿದೆ. ಇಷ್ಟೊತ್ತು ನನ್ನ ಜೊತೆ ಮಾತಾಡಿದ್ರಲ್ಲ, ನಿಮಗೂ ಗೊತ್ತಾಗಿರ್ಬೋದು. ಅದರಲ್ಲಿ ಅನುಮಾನನೇ ಇಲ್ಲ. ಹೇಳಿಮ್ಮ. ಏನಿಲ್ಲ ಸರ್, ಅನು ಸಿರಿಮನೆ ಅಂತ ಹೇಳ್ತಿದ್ದಾಗೆ ನಿಮ್ಮ ಕಣ್ಣಲ್ಲಿ ಒಂದು ಕ್ಷಣ ಛಳಕ್ಕಂತ ಹೊಳಪ್ ಬಂತು. ಅದು ನೋಡೋಕೆ ತುಂಬ ಚೆನ್ನಾಗಿತ್ತು, ಹೇಳಬೇಕು ಅನಿಸ್ತು, ಹೇಳ್ಬಿಟ್ಟೆ ಸರ್. ಮತ್ತೆ ಅನು ಅಂತಿದ್ದಾಗೆ ಸ್ಟನ್ ಆಗೋದ್ರಲ್ಲ ಸರ್. ಸರ್ ಬರ್ತೀನಿ ಸರ್. ರೀ ಪಾಂಡು, ಆ ಕಡೆ ತಗೊಂಡು ಬನ್ನಿ, ಬೇಗ ಬನ್ನಿ. ಆರ್ಯ ಹೊಡೋಣ. ಹಾಯ್ ವೇದಾಂತ್ ಸರ್. ವೇದಾಂತ್ ಸರ್ ಅಲ್ಲ, ಯಾಕೆ ವೇದಾಂತ್ ಅಂತ ಕರೀರಿ ಸಾಕು. ಓಕೆ ಸರ್. ಸಾರಿ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಬಟ್ ವೈ? ನೆನೆ ನಾನು ಕರೆದಿದ್ದಕ್ಕೆ, ನಮ್ಮ ಆಫೀಸಿಗೆ ಬಂದಿದ್ದಕ್ಕೆ ಆಗ ಸರಿಯಾಗಿ ಥ್ಯಾಂಕ್ಸ್ ಹೇಳೋದಕ್ಕಾಗಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಫಾರ್ಮಾಲಿಟೀಸ್ ಏನೂ ಇಲ್ಲ, ಮನ್ಸಿನ ಮಾತು, ಆ್ಯಂಡ್ ಐ ಮೀನ್ ಇಟ್. ಪ್ರಪಂಚದಲ್ಲಿ ಸಾಫ್ಟ್ ಆಗಿರೋ ಹುಡುಗಿರು ಇದ್ದಾರೆ ಅಂತ ಆಯ್ತು. ಸರ್ ನಥಿಂಗ್. ಆರ್ಯವರ್ಧನ್ ಅಂತವ್ರ ಜೊತೆ ಬಿಸ್ನೆಸ್ ಮಾಡೋದಕ್ಕೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ. ಇನ್ಫ್ಯಾಕ್ಟ್ ಐ ಶುಡ್ ಬಿ ಥ್ಯಾಂಕ್ ಯು. ನಾನು ನೆನ್ನೆ ದಿನ ಮಾರ್ಕ್ ಮಾಡಿ ಕೂಡ ಇಟ್ಟಿದ್ದೆ ನಮ್ಮವರಿಗೋಸ್ಕರ. ಐ ಮೀನ್ ನಮ್ಮವರಿಗೋಸ್ಕರ ನಾವು ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರ್ತೀವಿ ಅಂತ ಹೇಳೋದಕ್ಕೆ ಹೊರಟೆ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳೋಕೆ ಹೊರಟೆ. ನೀವು ಯಾರ ಬಗ್ಗೆ ಹೇಳ್ತಿದ್ದೀರಾ? ಅದು ನಮ್ಮ ಫೀಲ್ಡಲ್ಲಿ ಬಿಸ್ನೆಸ್ ಮಾಡೋರೆಲ್ಲ ನಮ್ಮವರೇ ಅಲ್ವಾ. ಐ ವಾಸ್ ಜಸ್ಟ್ ಟ್ರೈಂಗ್ ಟು ಸೇ ದಟ್. ಆರ್ಯ ಸರ್ ಕೂಡ ಇದನ್ನೇ ಅಲ್ವಾ ಹೇಳೋದು? ಹೌದು. ದಟ್ಸ್ ವೈ ಐ ಲೈಕ್ ಹಿಮ್. ಆರ್ಯವರ್ಧನ್ ಅವ್ರು ಇಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ರು, ಇನ್ನೂ ಬಂದಿಲ್ಲ ಅನ್ಸುತ್ತೆ. ಅವ್ರು ಆಲ್ರೆಡಿ ಬಂದಿದ್ದಾರೆ, ಅವ್ರ ಕಾರ್ ಅಲ್ಲಿದೆ. ದಟ್ಸ್ ಗುಡ್, ಲೆಟ್ಸ್ ಗೋ. ಯಾ. ರಾಜ, ಏನಪ್ಪ ಇದೆಲ್ಲ? ನಾಳೆ ಚತುರ್ಥಿ ಹಬ್ಬ ಅಲ್ವಾ, ಪೂಜೆ ಆಗ್ಬೇಕಾದ್ರೆ ಐಟಮ್ ಏನೋ ತರಕ್ಕೆ ಹೋಗಿದೆ. ಅಯ್ಯೋ, ಎಂಥ ಕೆಲಸ ಆಗೋಯ್ತು ನೋಡು. ನಾನು ನಿನಗೆ ಹೇಳೋದೇ ಮರ್ತುಬಿಟ್ಟೆ. ಏನೈತೆ ಅಂಕಲ್? ನಾಳೆ ಮನೆಯಲ್ಲಿ ಹಬ್ಬನ ಜೋರಾಗಿ ಆಚರಿಸ್ತಾ ಇಲ್ಲ. ಶಾಸ್ತ್ರದ ಪ್ರಕಾರ ಚಿಕ್ಕದಾಗಿ ಪೂಜೆ ಮಾಡಿ ಬೀಗ್ರ ಮನೆಗೆ ಹೊರಡಬೇಕು. ಅದು ಬೆಳಗ್ಗೆ ಬೇಗನೆ ಮುಗಿಸಿ ಹೊರಡಬೇಕು. ವೇದಾಂತ್ ಮನೆಯಲ್ಲಿ ಗಣೇಶ ಹಬ್ಬನ ತುಂಬ ಜೋರಾಗಿ ಆಚರಿಸ್ತಾರೆ. ಹೋದ ವರ್ಷನೂ ಹೋಗಿದ್ವಿ, ಈ ವರ್ಷನೂ ಕರೆದಿದ್ದಾರೆ, ಅದಕ್ಕೆ ಹೋಗಬೇಕು. ಅಣ್ಣ ಸೆಲೆಬ್ರೇಟ್ ಮಾಡೋದ್ರ ಬಗ್ಗೆ ಗೊತ್ತಿತ್ತು, ಆದರೆ ನೀವೆಲ್ಲ ಹೋಗ್ತೀರಾ ಅಂತ ಗೊತ್ತಿರಲಿಲ್ಲ. ಯಾಕಪ್ಪ ಸುಮ್ಮನೆ ನಿಂತ್ಬಿಟ್ಟೆ? ಮೊದಲೇ ಹೇಳಿದ್ದಿದ್ರೆ ಇದೆಲ್ಲ ತರೋ ಕೆಲಸನೇ ಇರ್ತಿರ್ಲಿಲ್ಲ ಅಂತ ಯೋಚಿಸ್ತಾ ಇದೆಯಾ? ಆಗಲ್ಲ ಅಂಕಲ್, ಚಿಕ್ಕದಾಗಾದರೂ ಮನೇಲಿ ಪೂಜೆ ಇದೆ ಅಂದಮೇಲೆ ಇದೆಲ್ಲ ಬೇಕಲ್ವಾ. ಇದನ್ನ ಹೊರಡೇ ಇರ್ತೀನಿ. ರಾಜ, ಒಂದು ನಿಮಿಷ.